ಸ್ಟೂಡೆಂಟ್ ಲೈಫು ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. 30 ಡೇಸ್ ಚಾಲೆಂಜಿನ 11th ಡೇ ಇದಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟಿದ್ದೆ ಕಾಲೇಜ್ ಕಡೆ. ಹಾಗೆ ನನ್ನ ಕಾಲೇಜಿನ ಕೊನೆ ದಿನ ಇದಾಗಿರುತ್ತೆ. ಹೌದು, MBA 4th ಸೆಮ್ ಅಲ್ಲಿರೋ ನನಗೆ ಇಂಟರ್ನ್ಶಿಪ್ ಕಾಲ್ ಬಂತು. ಹಾಗೆ ನನ್ನ ಸಿಲೆಬಸ್ ಕೂಡ ಕಂಪ್ಲೀಟ್ ಆಯಿತು. ಓ ಮೈ ಗಾಡ್, ಎಷ್ಟು ಬೇಗ ಸ್ಟೂಡೆಂಟ್ ಲೈಫ್ ಕಳೆದೋಯ್ತು. ಇಷ್ಟು ಬೇಗ ನಾನು ಸ್ಟೂಡೆಂಟ್ ಲೈಫ್ಗೆ ಬಾಯ್ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಕೊನೆ ದಿನ ಅಲ್ವಾ, ಫ್ರೆಂಡ್ಸ್ ಎಲ್ಲ ಗುಂಪಾಗಿ ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ರು. ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ಕಾಲೇಜ್. ಬೈ. ಇಂಟರ್ನ್ಶಿಪ್ನ ಎಂಜಾಯ್ ಮಾಡಿ, ಜಾಸ್ತಿ ಪ್ರೆಷರ್ ತಗೋಬಿಡಿ. ಲಾಸ್ಟ್ ಡೇ ಮತ್ತೆ ನಾವು ಕಾಲೇಜಿಗೆ ಬರಲ್ಲ. ಇಂಟೆನ್ಷನ್ ಅದೇ ಇತ್ತು ನಿಂದು ಆ್ಯಕ್ಚುಲಿ. ಕಾಲೇಜ್ ಮುಗಿದ್ರು ಕೂಡ ನಮ್ಮ ಮೂವರು ಜೊತೆಗಿರೋದು ಮಾತ್ರ ಹೋಗ್ಲಿಲ್ಲ. ಇಂಟರ್ನ್ಶಿಪ್ ಕೂಡ ಜೊತೆಗೆ ಹೋಗ್ತಾ ಇದ್ದೀವಿ. ಅದು ನಾವೆಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಆದ್ರೆ ಜೊತೆಗೆ ಕೂರಿಸ್ತಿದ್ದೀವಿ. ನಾನೇ ಬೇರೆ ಕಡೆ ನೀನೇ ಬೇರೆ ಕಡೆ ಇವಳು ಎರಡೆರಡು ಕಡೆ ಇಂಟರ್ನ್ಶಿಪ್ ಮಾಡ್ಕೊತಾ ಇದ್ದಾಳೆ. ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತಾ ಇದ್ದಾಳೆ, ಒಂದು ನನ್ನ ಜೊತೆಗೆ ಮಾಡ್ಕೊತಾ ಇದ್ದಾಳೆ. ಹಾಗೆ ಇಂಟರ್ನ್ಶಿಪ್ ಕರೆದಿರೋ ಕಂಪ್ನಿಗೆ ಹೋಗಿ ಅಲ್ಲಿಂದ ಇಂಟರ್ನ್ಶಿಪ್ ಲೆಟರ್ ಇಸ್ಕೊಂಡು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು ಅಂತ ಅಲ್ಲಿಂದ ಮತ್ತೆ ಕಾಲೇಜಿಗೆ ಬಂದು ಕಾಲೇಜ್ಗೆ ಇಂಟರ್ನ್ಶಿಪ್ ಲೆಟರ್ನ ಸಬ್ಮಿಟ್ ಮಾಡಿಬಿಟ್ಟು ನೆಕ್ಸ್ಟು ಹಾಸ್ಟೆಲ್ ಕಡೆ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.